ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ವೃಶ್ಚಿಕ ರಾಶಿಯವರಿಗೆ 2026ರ ಯುಗಾದಿ ಭವಿಷ್ಯ ಹೇಗಿರುತ್ತೆ, ರಾಶಿ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. 19/3/2026 6:35 ಸೂರ್ಯೋದಯ. ಅವತ್ತಿನ ಜಾತಕವನ್ನು ತೆಗೆದಿದ್ದೀವಿ. ಅದರ ಪ್ಲಾನೆಟರಿ ಪೊಸಿಷನ್ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ 100/100% ಚೆನ್ನಾಗಿದೆ. ಈ ವರ್ಷ ಜಾಕ್ಪಾಟ್ ವರ್ಷ ಅಂದರೆ ತಪ್ಪಾಗಲ್ಲ. ಯಾವುದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ, ಪ್ಲಾನೆಟರಿ ಪೊಸಿಷನ್ ಹೇಳ್ಬಿಡ್ತೀನಿ ನೋಡಿ. ರಾಶಿಯಾಧಿಪತಿ ಕುಜ 4ನೇ ಮನೇಲಿದ್ದಾನೆ, ಅದೊಂದು ಪ್ಲಸ್ ಪಾಯಿಂಟ್. ರಾಹು ಜೊತೆ ಇದ್ದಾನೆ, ಸ್ವಲ್ಪ ಪವರ್ ಕಮ್ಮಿ ಆಗ್ಬೋದು, ಬಟ್ ಆದರೂ ಕೂಡ 4ನೇ ಮನೇಲಿ ಸುಖ ಸ್ಥಾನದಲ್ಲಿದ್ದಾನೆ ರಾಶಿಯಾಧಿಪತಿ. ಆಮೇಲೆ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಅಂತ ಹೇಳ್ತೀವಿ, ಚಂದ್ರ 5ನೇ ಮನೆಯಲ್ಲಿದ್ದಾನೆ. ವೃಶ್ಚಿಕ ರಾಶಿಗೆ 7ನೇ ಅಧಿಪತಿ ಅಂತೀವಿ, ಶುಕ್ರ, ಅವನು ಉಚ್ಚ ಸ್ಥಾನದಲ್ಲಿ 6ನೇ ಮನೆಯಲ್ಲಿದ್ದಾನೆ. ಮತ್ತು 4ನೇ ಅಧಿಪತಿ 4ನೇ ಅಧಿಪತಿ ಅಂತೀವಿ, ಪೂರ್ವ ಪುಣ್ಯ ಸ್ಥಾನದಲ್ಲೇ ಇದ್ದಾರೆ. ಸೊ ವೃಶ್ಚಿಕ ರಾಶಿಗೆ ಧನಸ್ಥಾನಾಧಿಪತಿ ಪೂರ್ವ ಪುಣ್ಯಾಧಿಪತಿ ಅಂತ ಹೇಳ್ತಕ್ಕಂಥ 8ನೇ ಮನೆಯಲ್ಲಿದ್ದಾರೆ. 8ನೇ ಮನೇಲಿ ಇದ್ದಿದ ತಕ್ಷಣ ಸ್ವಲ್ಪ ಅಷ್ಟಮ ಗುರು ಅಂತ, ಸ್ವಲ್ಪ ಪವರ್ಲೆಸ್ ಅಂತ ನೀವು ಅನ್ಕೋಬೋದು. ಅದು ಅಂಥ ದೊಡ್ಡ ತೊಂದರೆ ಕೊಡಲ್ಲ. 4ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಕೇತು. ಈ ಎಲ್ಲ ಪಾಯಿಂಟ್ಸ್ ನೋಡುವಾಗ ಆಲ್ಮೋಸ್ಟ್ ಒಂದು 90% ವೃಶ್ಚಿಕ ರಾಶಿಯವರಿಗೆ ಭಾರಿ ಒಳ್ಳೆಯದಾಗೋ ಚಾನ್ಸಸ್ ಉಂಟು. ಭಾಗ್ಯಾಧಿಪತಿ ಚಂದ್ರ 5ನೇ ಮನೇಲಿರೋದೇ ತುಂಬ ವಿಶೇಷ. ಶುಕ್ರನ ಜೊತೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಶೇಷ. ಶುಕ್ರ ಉಚ್ಚವಾಗಿರೋ ಸ್ಥಿತಿಯಲ್ಲಿ ಚಂದ್ರನ ಜೊತೆ ಇರತಕ್ಕಂಥದ್ದು ಕೂಡ ವಿಶೇಷ. ಸೊ ಇದಕ್ಕೆ ಪ್ಲಸ್ ಪಾಯಿಂಟ್ಸ್ ಏನೇನು ಆಗ್ಬೋದು. ನಾರ್ಮಲಿ ಬಿಸ್ನೆಸ್ ಪೀಪಲ್ ಒಂಥರ ಫ್ರೀಲಾನ್ಸರ್ಸ್ ಅಲ್ವಾ, ಅವ್ರದ್ದು ರಿಸ್ಟ್ರಿಕ್ಷನ್ ಏನೂ ಇರಲ್ಲ. ಅದರಿಂದ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗಿದೆ. ಅದೇ ರೀತಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೆಚ್ಚಾಗಿ ಆರ್ಮಿ, ನೇವಿ, ಏರ್ಫೋರ್ಸ್, ಯೂನಿಫಾರ್ಮ್ ಹಾಕೋ ಉದ್ಯೋಗ, ಸೊ ಪೊಲೀಸ್, SPG, ಕಮಾಂಡರ್ಸ್, ಸೊ ಈ ಥರ ಫೋರ್ಸಸ್ಸಲ್ಲಿ ಇರ್ತಕ್ಕಂಥವ್ರು ಭಾರಿ ಚೆನ್ನಾಗಿರ್ತಾರೆ. ಫೋರ್ಸಸ್ಸಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರಿಗೆಲ್ಲ ಒಳ್ಳೊಳ್ಳೆ ಪ್ರಮೋಷನ್ಸ್ನ ಎದುರು ನೋಡ್ಬೋದು. ಅದೆಲ್ಲ ಆಲ್ಮೋಸ್ಟ್ ಸರ್ಕಾರದ ಕೆಳಗಡೆನೇ ಬರುತ್ತೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೂಡ ಎಷ್ಟೋ ಜನ ಡಿಟೆಕ್ಟಿವ್ ಏಜೆನ್ಸಿ ಅಂತೆ ಇದರಲ್ಲಿ ಇರ್ತಕ್ಕಂಥವ್ರೆಲ್ಲನೂ ವರ್ಕ್ ಮಾಡ್ತಕ್ಕಂಥವ್ರು ಕೂಡ ಚೆನ್ನಾಗಿರ್ತಾರೆ. ಇನ್ನು ಗೌರ್ಮೆಂಟಲ್ಲಿ ಅಂಡರ್ಟೇಕಿಂಗ್ ಏಜೆಂಟ್ಸ್ವರೆಗೂ ನೀವು ಹೋಗ್ಬೋದು. ಯಾಕಂದರೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಧೈರ್ಯ ಜಾಸ್ತಿ, ಅದರಿಂದ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಎಲ್ಲ ಈ ವರ್ಷ ಉಂಟು. ವ್ಯಾಪಾರಸ್ಥರು, ಆಲ್ ಟೈಪ್ಸ್ ಆಫ್ ಬಿಸ್ನೆಸ್ ಪೀಪಲ್ ಒಳ್ಳೆ ಹೆಸರು ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಸೊ ಚೆನ್ನಾಗಿರ್ತಾರೆ. ಇನ್ನು ಗೌರ್ಮೆಂಟ್ ಸೆಕ್ಟ್ರಲ್ಲಿ ನಾನು ಎಲ್ಲ ಫೋರ್ಸಸ್ಸಲ್ಲೆಲ್ಲ ಚೆನ್ನಾಗಿರ್ತಾರೆ ಅಂದರೆ ಅವರೆಲ್ಲ ಗೌರ್ಮೆಂಟ್ ಸೆಕ್ಟ್ರಿಗೆ ಬರೋದ್ರಿಂದ ಸ್ವಲ್ಪ ಪ್ಯಾರಾಮೀಟ್ರ್ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಾಮನ್ ಆಗಿ ಬಿಸ್ನೆಸ್ ಪೀಪಲ್ ಅಂತ ನಾವು ನೋಡಿದಾಗ ಗೋಲ್ಡು, ಸಿಲ್ವರು, ಡೈಮಂಡು ಇದೆಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆಲ್ಲ ಭಾರಿ ಪ್ರಾಫಿಟ್ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರಿಗೂ ಒಳ್ಳೆಯದಾಗುತ್ತೆ. ಧೈರ್ಯ ಅನ್ನೋದು ಇವರಿಗೆ ಬಂಡವಾಳ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಧೈರ್ಯ ಅನ್ನೋದು ಬಂಡವಾಳ. ಈ ವರ್ಷ ಶುಕ್ರ ಉಚ್ಚವಾಗಿರೋದ್ರಿಂದ, ಖಂಡಿತವಾಗ್ಲೂ ಶನಿ ಜೊತೆ ಸಂಬಂಧಪಟ್ಟಿರೋದ್ರಿಂದ ಇವರು ಸ್ಟಾರ್ಟಪ್ ಬಿಸ್ನೆಸ್ಗೆ ಕಂಪ್ನಿನ ಹೆಂಗೆ ರಿಸೈನ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡದೆ ಧೈರ್ಯವಾಗಿ ಇವರು ವರ್ಕ್ ಮಾಡ್ತಕ್ಕಂಥದ್ದಕ್ಕೆ ರಿಸಿಗ್ನೇಷನ್ ಕೊಟ್ಟು ಇವರು ಸ್ವಂತ ಬಿಸ್ನೆಸ್ನ ಪ್ರಾರಂಭಿಸ್ತಕ್ಕಂಥದ್ದಕ್ಕೆ ಚಾನ್ಸಸ್ ಹೆಚ್ಚಿರೋದ್ರಿಂದ, ನೀವು ಕಳೆದ ವರ್ಷಗಳಲ್ಲಿ ಟ್ರೈ ಮಾಡಿ ಆಗಲಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಈ ವರ್ಷ ಟ್ರೈ ಮಾಡಿದ್ರೆ ಆಗೋ ಚಾನ್ಸಸ್ ಉಂಟು. ಇನ್ನು ಮದುವೆ ವಿಷಯಕ್ಕೆ ಇದಕ್ಕೆಲ್ಲ ಟ್ರೈ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸಂಬಂಧಗಳು ಸಿಗೋ ಚಾನ್ಸಸ್ ಇದೆ. ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಗುಡ್ ನ್ಯೂಸ್ ಇದೆ. ಸೊ ಇವೆಲ್ಲ ಕಡೆಯೂ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಹೆಲ್ತ್ ವಿಷಯವಾಗಿ ಕಳೆದ ವರ್ಷಗಳಲ್ಲಿ ಏನಾದರೂ ಸರ್ಜರಿ, ಆಕ್ಸಿಡೆಂಟ್ಸಿಂದ ಸ್ವಲ್ಪ ಹೆಲ್ತು ಏನಾದರೂ ವೇರಿಯೇಷನ್ ಇತ್ತು ಅಂದರೆ ಈ ವರ್ಷ ಭಾರಿ ಸುಧಾರಣೆ ಆಗುತ್ತೆ. ಅದರಿಂದ ಹೆಲ್ತ್ಗೆ ನೀವು ಮೆಡಿಕೇಷನ್ನೇ ಮಾಡ್ಕೋಬೇಕು ಅಂತೇನಿಲ್ಲ. ಮೆಡಿಕೇಷನ್ಗೆ ಹೋಗಿ, ಇಲ್ಲ ಕೆಲವರೆಲ್ಲ ಆಯುರ್ವೇದಕ್ಕೆ ಹೆಚ್ಚಾಗಿ ಪ್ರಿಯಾರಿಟಿ ಕೊಡಬೇಕು ಅಂದರೆ ಆಯುರ್ವೇದದ ರಿಲೇಟೆಡ್ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ತುಂಬ ದೊಡ್ಡ ಕ್ಯೂರ್ ಆಗದೆ ಇರತಕ್ಕಂಥ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಕೂಡ ಈ ವರ್ಷ ಕ್ಯೂರ್ ಆಗುತ್ತೆ. ಯಾಕಂದರೆ 100% ವೃಶ್ಚಿಕ ರಾಶಿಯವ್ರಿಗೆ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ನಾನು. ಸೊ ಅದು ಚೆನ್ನಾಗಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು. ಇನ್ನು ಬೈಯಿಂಗ್, ಸೆಲ್ಲಿಂಗ್, ಮನೆ ಕಟ್ತಕ್ಕಂಥದ್ದು, ಲ್ಯಾಂಡ್ ತೊಗೊಳ್ತಕ್ಕಂಥದ್ದು ಇದೆಲ್ಲ ಭಾರಿ ಚಾನ್ಸಸ್ ಉಂಟು. ಬೈಯಿಂಗ್ ಸೆಲ್ಲಿಂಗಲ್ಲಿ ಕೂಡ ಪ್ರಾಫಿಟ್ ಇದೆ. ಒಂದು ಮನೆ ಮಾರ್ಬಿಟ್ರಿ ಒಳ್ಳೆ ಪ್ರಾಫಿಟ್ ಬರುತ್ತೆ, ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಶನಿ ಗ್ರಹಕ್ಕೆ ಮಾತ್ರ ಒಂದು ಸ್ವಲ್ಪ ವೃಶ್ಚಿಕ ರಾಶಿಯವರು ಒಂದು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಲೋಕಲಲ್ಲೇ ಶನೀಶ್ವರನ ದೇವಸ್ಥಾನ ಹೆಚ್ಚಿದೆ. ಅದರಿಂದ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹತ್ತಿರದಲ್ಲೇ ಇರತಕ್ಕಂಥ ಶನೀಶ್ವರನ ದೇವಸ್ಥಾನಕ್ಕೆ
ಶುಕ್ರವಾರ ದಿನ ಎಲ್ಲರೂ ಶನಿವಾರನೇ ಹೋಗ್ತಾರೆ ಹೆಚ್ಚಾಗಿ. ಶುಕ್ರವಾರ ಹೋಗಿ ಬನ್ನಿ. ಶನೀಶ್ವರನ ದೇವಸ್ಥಾನ, ಶನಿದ್ವಾರನೇ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಏನು ಲಾಭದಾಯಕ ಅಲ್ಲ. ಶುಕ್ರವಾರ ಲಕ್ಷ್ಮೀ ವಾರ ಅಂತೀವಿ. ನಮ್ಮಲ್ಲಿ ಶನಿಗೂ ಲಕ್ಷ್ಮಿಗೂ ಒಂದು ಜಗಳ ಅಂತಲ್ಲ, ಒಂದು ಕಾಂಪಿಟೇಷನು, ನಾನು ಹೆಚ್ಚ ನೀನು ಹೆಚ್ಚ ಅಂತ. ಆಗ ಬನ್ನಿ ಕೇಳೋಣ, ಲಕ್ಷ್ಮಿ ನಾನು ದುಡ್ಡಿದ್ರೇ ಎಲ್ಲರೂ ಲಕ್ಷ್ಮಿ ಅಂತ ನಾನು ಹಿಂದೆ ಬರೋದು, ಶನೀಶ್ವರ ಅಂತ ಏನು ನಿಮ್ಮ ಹಿಂದೆ ಬರೋಲ್ಲ, ನಿಮಗೇನು ಅಂಥ ದೊಡ್ಡ ಪ್ರಿಯಾರಿಟಿ ಇಲ್ಲ ಅಂತ. ಆಗ ಒಬ್ಬರು ಋಷಿಗಳು ಹೇಳಿದ್ರಂತೆ, ಏನಿಲ್ಲ ಲಕ್ಷ್ಮಿ ನೀನು ಬರೋವಾಗ ಚೆನ್ನಾಗಿರ್ತೀಯಮ್ಮ, ಶನೀಶ್ವರ ನೀನು ಹೋಗೋವಾಗ ಚೆನ್ನಾಗಿರ್ತೀಯ ಕಣಯ್ಯ ಅಂದ್ರಂತೆ. ಆದ್ದರಿಂದ ಲಕ್ಷ್ಮಿ ಬರೋವಾಗ ಚೆನ್ನ, ಶನೀಶ್ವರ ಹೋಗೋವಾಗ ಚೆನ್ನ, ಅದರಿಂದ ನೋಡು ಚೆನ್ನಾಗಿರ್ತೀರಾ. ಹಂಗೆ ಹೇಳಿದ್ದಕ್ಕೇ ಲಕ್ಷ್ಮಿಯ ಮನೆಯಲ್ಲಿ ಶನಿ ಉಚ್ಚವಾಗಿರ್ತಾನೆ ತುಲಾರಾಶಿಯಲ್ಲಿ. ಇದಕ್ಕೆ ಇಡೀ ವಿಶ್ವದಲ್ಲೇ ಒಂದೇ ಒಂದು ದೇವಸ್ಥಾನ ಇರೋದು, ಅದು ಕುಂಭಕೋಣಂನಲ್ಲಿರ್ತಕ್ಕಂಥ ಪೊಂಗು ಶನೀಶ್ವರರಂತ. ತಮಿಳಿನಲ್ಲಿ ಮಂಗುಂ ಶನಿ, ಪೊಂಗುಂ ಶನಿ, ಮರಣ ಶನಿ ಅಂತ 3. ಮಂಗುಂ ಶನಿ ಅಂದರೆ ಮಂಗು ಅಂತ ಹೇಳಿದ್ರೆ ಕ್ಷೀಣಿಸೋದು, ಕಮ್ಮಿ ಆಗೋದು. ಪೊಂಗುಂ ಶನಿ ಅಂದರೆ ಉಕ್ಕೋದು, ಇವಾಗ ಹಾಲು ಉಕ್ಕಿಸ್ತೀವಿ ಅಂತೀವಲ್ಲ, ಪೊಂಗುಂ ಅಂದರೆ ಉಕ್ಕೋದು. ಇನ್ನು ಮರಣ ಶನಿ ಅಂದರೆ ಬಿಡಿ, ಅದು 70-80 ವರ್ಷದ ಮೇಲೆ ನೋಡ್ಕೊಳ್ಳೋಣ, ಅದೆಲ್ರಿಗೂ ಬಂದೇ ಬರುತ್ತೆ, ಅದು ಮರಣ ಶನಿ. ಆ ಪೊಂಗು ಶನೀಶ್ವರರ್ ಅಂತೇಳಿ ತಿರುಕೊಳ್ಳಿಕಾಡು ಅಂತ ಒಂದು ಸ್ಥಳ ಕುಂಭಕೋಣಂನಲ್ಲಿ, ಅಲ್ಲಿ ಲಕ್ಷ್ಮೀ ಶನಿ ಇಬ್ಬರೂ ಇದ್ದಾರೆ. ಭಾರಿ ವಿಶೇಷ, ವಿಶ್ವದಲ್ಲೇ ಸಿಗಲ್ಲ ನಿಮಗೆ. ಆ ದೇವಸ್ಥಾನಕ್ಕೆ ಹೋಗಿ ಒಂದು ವರ್ಷಕ್ಕೆ 2 ಸತಿ ಹೋಗಿ ಬಂದರೆ ಭಾರಿ ಸಂತೋಷ. ಓಕೆ, ಇಲ್ಲ ಆಗಲಿಲ್ವಾ, ನಿಮ್ಮ ಹತ್ರದಲ್ಲೇ ಇರತಕ್ಕಂಥ ದೇವಸ್ಥಾನಕ್ಕೆ ನೀವು ಹೋಗಿ ಬರ್ಬೋದು. ಇವಾಗ ನೋಡಿ, ಕರ್ನಾಟಕದಲ್ಲಿ ಮಧುರೈ ಶನಿ ಅಂತ ಒಂದು ಫೇಮಸ್ ಮಧುರೈ ಶನಿ, ಆಮೇಲೆ ಪಾವಗಡದ ಹತ್ರ ಒಂದು ಶನೀಶ್ವರನ ದೇವಸ್ಥಾನ ಇದೆ. ಇದನ್ನು ಮಾಡ್ಕೊಂಡ್ರಿ ಅಂದರೆ ವೃಶ್ಚಿಕ ರಾಶಿಗೆ 100 ಅಂತ ಕೊಟ್ಟಿದ್ದೀನಿ ಪರ್ಸೆಂಟೇಜ್, ಅದು ಇನ್ನೂ ಹೆಚ್ಚಾಗಲಿ ಅಂತ ನಾವು ಬೇಡ್ಕೊಳ್ತೀವಿ ದೇವರಲ್ಲಿ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇನ್ನೊಂದು ಮಾಡ್ಕೋಬೋದು. ಶನಿದು ಒಂದು 5ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಕಾಗಿಗಳಿಗೆ ಆಹಾರ ಹಾಕಿ, ಕಾಗಿಗಳಿಗೆ ಏನಿಲ್ಲ ಕಾಕ ಅಂತ ಹೇಳ್ಬಿಟ್ಟು ಒಂದು ಅದಕ್ಕೆ ಕರೆದಿರೋ ವಸ್ತುಗಳು ಮಿಕ್ಚರ್ ಅಂತೆ ಇದಂತೆ ಹಾಕಿದ್ರೆ ಕಾಗೆಗಳು ತಿನ್ನುತ್ತೆ. ಅದೇ ರೀತಿ ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನಿಮ್ಮ ಕಣ್ಣು ಮುಂದೆ ಕಾಣಿಸಿದ್ರೆ, ಯಾರಾದರೂ ವಿಕಲಚೇತನಂಗರು, ಕೈ ಇಲ್ಲ ಕಾಲಿಲ್ಲ, ಅವ್ರು ಯಾರಾದರೂ ಕಾಣಿಸಿದ್ರೆ ಏನಾದರೂ ಒಂದು ವಸ್ತು ರೂಪದಲ್ಲಿ, ಊಟ ಮಾಡ್ತೀರಾ ಊಟ ತಕ್ಕೊಡ್ತೀನಿ ಅಂತೇಳಿ, ಇಲ್ವಾ ಕೈಯಲ್ಲಿ ಒಂದು 10 ರೂಪಾಯಿ 5 ರೂಪಾಯಿ ಅವ್ರಿಗೊಂದು ಕೊಡಿ. ಇದು ಮಾಡುವಾಗ, ಯಾಕಂದರೆ ಶನಿ ಬಂದು ಸ್ವಲ್ಪ ಫಿಸಿಕಲಿ ಡಿಸೇಬಲ್ಡು, ಸ್ವಲ್ಪ ನಿಧಾನಕ್ಕೆ ನಡೀತಾರೆ ಅಂತ. ಆದ್ದರಿಂದ ವಿಕಲಚೇತನಾಂಗರಿಗೆ ನೀವೇನೇ ವೃಶ್ಚಿಕ ರಾಶಿಯವರು ಈ ಸಾರಿ ಸಹಾಯ ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ನವಿಲು, ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ನವಿಲಿರುತ್ತೆ, ಹಾವು ಇರುತ್ತೆ. ಸಾಧ್ಯವಾದಷ್ಟು ಹಾವುಗಳಿಗೆ, ನವಿಲುಗಳಿಗೆ ನ್ಯಾಷನಲ್ ಝೂ ಅಥಾರಿಟಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಆಹಾರಕ್ಕೆ ಡೊನೇಷನ್ ಕೊಡಿ. ಇಷ್ಟು ಮಾಡಿಕೊಂಡ್ರೆ ಎಲ್ಲ ಪಾಸಿಟಿವ್ ವಿಷಯಗಳು ನಡೆಯೋಕ್ಕೆ ಪ್ರಾರಂಭಿಸುತ್ತೆ. ಚೆನ್ನಾಗಿರ್ತೀರ ಅಂತ ಹೇಳ್ಕೊಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.